ಅಂಕೋಲದ ಶಿರೂರಿನಲ್ಲಿ ಗುಡ್ಡ ಕುಸಿತ ಪ್ರಕರಣ ಸಂಭವಿಸಿ 13 ದಿನಗಳು ಕಳೆದಿವೆ. ಇಷ್ಟು ದಿನ ಕಣ್ಮರೆಯಾದವರಿಗಾಗಿ ನೆಲ ಹಾಗೂ ನದಿಯಲ್ಲಿ ನಡೆದಿದ್ದ ಹುಡುಕಾಟಕ್ಕೆ ಇವತ್ತು ಬ್ರೇಕ್ ಬಿತ್ತು. ನಾಪತ್ತೆ ಆದವರು ಇನ್ನೂ 3 ಸಿಗಲಿಲ್ಲ. ಇವರ ಹುಡುಕಾಟ ನಡೀತಾ ಇತ್ತು, ಆದರೆ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಉತ್ತರ ಕನ್ನಡದ ಶಿರೂರು ಗುಡ್ಡ ಕುಸಿತ ಕಾರ್ಯಾಚರಣೆ ಸ್ಥಗಿತ. 13 ದಿನ ಕಳೆದರೂ ಪತ್ತೆಯಾಗದ ಲಾರಿ, 3 ಮೃತದೇಹಗಳು. ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನ ಗುಡ್ಡ ಕುಸಿತ ಪ್ರಕರಣ ಇಡೀ ರಾಜ್ಯದಲ್ಲಿ ಸದ್ದು ಮಾಡಿದ ಘಟನೆ. ದುರ್ಘಟನೆ ಸಂಭವಿಸಿ 13 ದಿನ ಕಳೆಯಿತು. ಅವಘಡದಲ್ಲಿ ಕಣ್ಮರೆಯಾಗಿದ್ದ 11 ಮಂದಿ ಪೈಕಿ ಇದುವರೆಗೆ 8 ಮಂದಿಯ ಶವ ಮಾತ್ರ ಪತ್ತೆಯಾಗಿದೆ. ನಾಪತ್ತೆಯಾಗಿರುವ ಕೇರಳದ ಲಾರಿ ಹಾಗೂ ಇನ್ನೂ 3 ನದಿಯಲ್ಲೇ ಇರುವ ಸಾಧ್ಯತೆ ಇದೆ. ಕಳೆದ 4 ದಿನಗಳಿಂದ ಗಂಗಾವಳಿ ನದಿಯಲ್ಲಿ ಶೋಧ ಆರಂಭಿಸಿದ್ದು, ನಿನ್ನೆ ಉಡುಪಿಯ ಈಶ್ವರ್ ಮಲ್ಪೆ ತಂಡ ಕಾರ್ಯಾಚರಣೆಯನ್ನು ನಡೆಸಿತ್ತು. ಡ್ರೋನ್ ಸ್ಕ್ಯಾನಿಂಗ್ನಲ್ಲಿ ನೀಡಲಾಗಿದ್ದ 4 ಜಾಗಗಳ ಪೈಕಿ 3ರಲ್ಲಿ ಶೋಧ ನಡೆಸಿದ್ದ ತಂಡ ಇಂದು ಕೊನೆಯ ಪ್ರಯತ್ನ ಎನ್ನುವಂತೆ 4ನೇ ಜಾಗದಲ್ಲೂ ಕೂಡ ಹುಡುಕಾಡಿದ್ರು. ಆದರೂ ಯಾವುದೇ ಸುಳಿವು ಸಿಗದೆ ನಿರಾಸೆಯಿಂದ ಕಾರ್ಯಾಚರಣೆಯನ್ನ ನಿಲ್ಲಿಸಿದ್ದಾರೆ. ಇಲ್ಲ, ನಾನು ಬ್ರೀಫಾಗಿ ಹೇಳ್ತೇನೆ. ನಿನ್ನೆ ನಾವು 3 ಪಾಯಿಂಟ್, ನಮ್ಮಲ್ಲಿ ಕೊಟ್ಟಿರುವ 4 ಪಾಯಿಂಟಲ್ಲಿ 3 ಪಾಯಿಂಟ್ ಆಲ್ರೆಡಿ ಈಶ್ವರ್ ಅವ್ರದ್ದು ತಂಡ ಹೋಗಿ ಹುಡುಕಿದ್ರು. ಅಲ್ಲೂ ಕೂಡ ನಾವು ಕಲ್ಲು ಮಣ್ಣು ಮತ್ತು ಬೋಲ್ಡರ್ ಸಿಕ್ಕಿದೆ ಅಂತ ತಮ್ಮೆಲ್ಲರಿಗೂ ತಿಳಿಸಿದ್ದೀವಿ. ಇವತ್ತು ಬಾಕಿ ಇತ್ತು 1 ಪಾಯಿಂಟ್, ಅಲ್ಲೂ ಕೂಡ ಅವ್ರ ಕಡೆಯಿಂದ ಫುಲ್ ಎಫರ್ಟ್ ಹಾಕಿ ಪ್ರಯತ್ನ ಮಾಡಿದರು. ಅಲ್ಲೂ ಕೂಡ ಮರ ಮತ್ತು ಕಲ್ಲು ಮಣ್ಣು ಸಿಕ್ಕಿದೆ ಅಂತಲೇ ಹೇಳ್ತಾ ಇರೋದು. ಆ್ಯಂಡ್ ಮತ್ತೆ ತುಂಬ ಫೋರ್ಸ್ ಆಗಿ ನೀರು ಬರ್ತಾ ಇತ್ತು, ಜಾಸ್ತಿ ಟೈಮ್ ಅಲ್ಲಿ ಇರಲಿಕ್ಕೆ ಆಗಿಲ್ಲ ಅಂತ ಕೂಡ ಒಂದು ಹೇಳಿದರು. ಈಗ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸರ್ ಬರ್ತಾ ಇದ್ದಾರೆ, ಅವ್ರು ಬಂದ ಮೇಲೆ ಚರ್ಚೆ ಆಗಿ ಮುಂದೆ ಏನು ಮಾಡ್ತೀವಿ ಅಂತ ತಿಳಿಸ್ತೀವಿ. ಥ್ಯಾಂಕ್ ಯು. ನಿನ್ನೆ ಗಂಗಾವಳಿಯ 3 ಸ್ಥಳಗಳಲ್ಲಿ ಡೈವಿಂಗ್ ಮಾಡಿದ್ದ ಈಶ್ವರ್ ಮಲ್ಪೆ ತಂಡ ನದಿಯಲ್ಲಿ ಬೃಹದಾಕಾರದ ಬಂಡೆಗಳು, ಮರದ ತುಂಡುಗಳು ಹಾಗೂ ಹೈಟೆನ್ಷನ್ ವಿದ್ಯುತ್ ತಂತಿಗಳು ಇರುವುದನ್ನು ತಿಳಿಸಿದ್ರು. ನದಿಯ ಹರಿವು ಹೆಚ್ಚಾಗಿದ್ದು ನೀರಿನೊಳಗೆ ಏನು ಕಾಣಿಸದ ಪರಿಸ್ಥಿತಿ ಇರುವುದರಿಂದ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ ಅಂತ ಹೇಳಿದ್ರು. ಇಂದು ಎನ್ಡಿಆರ್ಎಫ್ನ ಡೈವರ್ನೊಂದಿಗೆ ಈಶ್ವರ್ ಮಲ್ಪೆ ಡೈವ್ ಮಾಡಿದ್ದು, ಈ ವೇಳೆ 300 ಮೀಟರ್ ಆಳದವರೆಗೆ ಇಳಿದರೂ ಸಹ ಕೆಲವು ಮರ, ಕಲ್ಲು ಬಂಡೆಗಳೇ ಕಂಡು ಬಂದಿವೆ. ಲಾರಿಯ ಸುಳಿವು ಸಿಗದೆ ಡೈವಿಂಗ್ ಕೂಡ ವಾಪಸ್ಸಾಗಿದ್ದು, ಈಶ್ವರ್ ಸಹ ಬೇಸರ ವ್ಯಕ್ತಪಡಿಸಿದ್ರು. ಇನ್ನು ಡೈವಿಂಗ್ ಕಾರ್ಯಾಚರಣೆ ವಿಫಲವಾಗಿದ್ದರಿಂದ ಸದ್ಯಕ್ಕೆ ತಾತ್ಕಾಲಿಕ ಶೋಧ ಕಾರ್ಯಾಚರಣೆ ಸ್ಥಗಿತಗೊಂಡಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ, ಕಾರ್ಯಾಚರಣೆ ಸ್ಥಗಿತಗೊಂಡಿಲ್ಲ, ಆದರೆ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನು ನಡೆಸಿ ಕಾರ್ಯಾಚರಣೆ ಮುನ್ನಡೆಸುವ ಕುರಿತು ತೀರ್ಮಾನವನ್ನ ಕೈಗೊಳ್ಳುವುದಾಗಿ ತಿಳಿಸಿದರು. ಒಂದು ಕಡೆ ಮಣ್ಣಡಿಲಿದೆ ಅಂದರು, ಅಲ್ಲಿ ಅಂತೂ ಏನೆಲ್ಲ ಮಾಡಿ 1 ವಾರದಲ್ಲಿ ಕ್ಲಿಯರ್ ಮಾಡಿದ್ರು. ನಾವು ಈಗ ಮತ್ತೆ ಪುನಃ ಈಗ ನೋಡಿದಾಗ ನೀರಲ್ಲಿದೆ. ನೀರಿನ ಪರಿಸ್ಥಿತಿ ಈಗ ಭಾರಿ ಟೈಟ್ ಇದೆ, ಏನೂ ಮಾಡುವಂಗಿಲ್ಲ. ಹೆಚ್ಚು ಫಾಸ್ಟ್ ನೀರು ಹರಿತಾ ಇದೆ. ಅದ್ರ ಮೇಲೆ ಮಣ್ಣು, ಕಲ್ಲು, ಮರ, ಗಿಡ ಎಲ್ಲ ಬಿದ್ದಿದೆ. ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ನಾವು ಏನು ಮಾಡಬೇಕು ಮಾಡ್ತಾಯಿದ್ದೇವೆ. ಮುಂದೆ ಇದನ್ನು ನಿಲ್ಲಿಸೋದಿಲ್ಲ ಅಂದೇಳಿ ಅಲ್ಲಿ ನೀರಲ್ಲಿ ಇಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದೇಳಿ 2 ದಿನದಿಂದ ನೋಡಿ ಅವ್ರ ತಜ್ಞರೇ ಹೇಳ್ತಾ ಇದ್ದಾರೆ, ಇಳಿಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದಷ್ಟು ಮಳೆ ಕಡಿಮೆ ಆದರೆ ಅದರ ನಂತರ ಮತ್ತೆ ಕಾರ್ಯಾಚರಣೆ ಮಾಡ್ಬೋದು ಅನ್ನೋದು. ಹಾಗಾಗಿ ನಾವು ಈಗ ಏನು ನಡೀತಾ ಇರ್ತದೆ ಅದರ ನೀರಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಆಗದೆ ಇರೋದ್ರಿಂದ ನಾವು ಈಗ ಎಲ್ಲ ತಂಡದವ್ರ ಹತ್ರ, ಈಗ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಆರ್ಮಿ ಬಂತು, ನೇವಿ ಬಂತು, SDRF, NDRF, ಏನು ಮಾಡಬೇಕು, JCP ಎಲ್ಲ, ಇಟಾಚಿ, ಜಿಲ್ಲಾಡಳಿತ, ಶಾಸಕರ 13 ದಿನದಿಂದನೂ ಇಲ್ಲೇ ಇದ್ದಾರೆ. ನಾನೀಗ 6ನೇ ದಿವಸ ಅಂತ ಕಾಣ್ತದೆ ಬಂದಿದ್ದು. ಒಟ್ಟಾರೆ ಕಳೆದ 13 ದಿನಗಳಿಂದ ನಿರಂತರವಾಗಿ ನಡೆದ ಶಿರೂರು ಗುಡ್ಡ ಕುಸಿತ ಕಾರ್ಯಾಚರಣೆ ಇಂದು ಅನಿವಾರ್ಯವಾಗಿ ಸ್ಥಗಿತಗೊಂಡಿದೆ. ಶೋಧ ಕಾರ್ಯ ಸ್ಥಳದಿಂದಾಗಿ ನಾಪತ್ತೆಯಾಗಿದ್ದವರ ಕುಟುಂಬಸ್ಥರಿಗೆ ದಿಕ್ಕು ತೋಚದಂತಾಗಿದ್ದು, ಕಣ್ಮರೆಯಾದವರ ಪತ್ತೆಗೆ ಜಿಲ್ಲಾಡಳಿತ ಮುಂದೆ ಯಾವ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕಡತೋಕ ಮಂಜು, ಜಿ ಕನ್ನಡ ನ್ಯೂಸ್, ಕಾರವಾರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334,
ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.